यादवेन्द्राय ज्ञानमुद्राय योगिनि नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओम अथातो ब्रह्मजिज्ञासा। ओम श्रीगुरुभ्यो नमः। हरिः ओम। 178 ಅಲ್ವಾ? 178 ಹಾಂ. ಇತ್ಯುಕ್ತವತಿ ಅನುತಥೇತಿ ಅವದತ್ ನದೀಜೋ ದ್ರೋಣಕೃಪಶ್ಚ ವಿದುರಂ ಸನೃಪೋಪ್ಯುವಾಚ ಯಾಹಿ ಆನಯ ಇತಿ ಸ ಚ ವೇಗವತಾ ರಥೇನ ತತ್ರಾಗಮತ್ ತದನು ತೈಃ ಅಭಿಪೂಜಿತಶ್ಚ. ವಿದುರ ನೋಡ್ತಾನೆ, ಅರೆ ಇವರು ಪುನಃ ಹೊರಟು ಬಿಟ್ಟರು ಯುದ್ಧಕ್ಕೆ. ಯಾರ ಜೊತೆಗೆ? ಪಾಂಡವರ ಜೊತೆಗೆ. ಅರೆ ಅನಾವಶ್ಯಕ ಅಧರ್ಮದ ದಾರಿಯಲ್ಲಿ ಹೋಗುವುದು ಇವರಿಗೆ ಒಂದು ಏನು ಅಭ್ಯಾಸ ಆಗಿಬಿಡ್ತು. ಕೆಟ್ಟ ಅಭ್ಯಾಸ ಇದು. ಅದು ಕೆಟ್ಟ ಅಭ್ಯಾಸ ಆದರೆ ಅದು ಒಂದು ತಡ್ಕೊಂಡು ಕೂತ್ಕೊಳ್ಬೋದು. ಇದು ಹಾಗೆ ಅಲ್ಲ. ಪಾಂಡವರು ಈಗ ಏನಾಗಿದ್ದಾರೆ, ಅವರು ವರ್ಧತೆ ಅಂತ ಹೇಳಿದರೆ ಬೆಳೆದಿದ್ದಾರೆ, ಶಸ್ತ್ರಾಸ್ತ್ರ ವಿದ್ಯೆ ಕಲ್ತಿದ್ದಾರೆ, ಧರ್ಮದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಕೃಷ್ಣ ಭಗವಂತನ ವೇದವ್ಯಾಸರ ಪೂರ್ಣ ಅನುಗ್ರಹಪೂರ್ವಕ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಅಂಥ ಪಾಂಡವರಿಗೆ ವಿನಾಕಾರಣ ಯುದ್ಧ ಮಾಡಿದರೆ, ಅವರ ಮೇಲೆ ಆಕ್ರಮಣ ಮಾಡಿದರೆ ಇವರು ಹೋದವರು ವಾಪಸ್ಸು ಬರುವುದಿಲ್ಲ ಅಂತ ಧೃತರಾಷ್ಟ್ರನಿಗೆ ಕಡಾಖಂಡಿತ ಹೇಳಿಬಿಡ್ತಾನೆ. ನೋಡು, ನಿನ್ನ ಮಕ್ಕಳು ಮಾಡುವಂಥದ್ದು ಸರ್ವತಾ ಅಧರ್ಮದ ಕೆಲಸ. ಈ ಥರ ಈಗ ಪುನಃ ಪಾಂಡವರ ಮೇಲೆ ಆಕ್ರಮಣ ಮಾಡಿದರೆ ಈ ಸಲ ಅವರು ಖಂಡಿತ ಬದುಕಿ ವಾಪಸ್ಸು ಬರುವುದಿಲ್ಲ, ಸತ್ತು ಹೋಗ್ತಾರೆ ಖಂಡಿತ. ಆಮೇಲಿಂದ ಮುಂದುವರಿಸ್ತಾನೆ. ಅಂದರೆ ಧೃತರಾಷ್ಟ್ರ ಅದನ್ನು ಕೇಳ್ತಾ ಇದ್ದಾನೆ ಮಾತನ್ನು. ಸೊ ಕೇಳುವವರಿಗೆ ಹೇಳಬೇಕು ಅಂತ ಹೇಳ್ಕೊಂಡು ಹೇಳ್ತಾನೆ, ನೀನು 1 ವರ್ಷ ನೀನು ಉಪೇಕ್ಷೆ ಮಾಡಿದಿ. ನಿನಗೆ ವಿಷಯ ಗೊತ್ತಾಯ್ತಲ್ವ, ಪಾಂಡವರು ಜೀವದಲ್ಲಿದ್ದಾರೆ, ದ್ರೌಪದಿ ಸ್ವಯಂವರದಲ್ಲಿ ಗೆದ್ದದ್ದು ಅವರೇ, ದ್ರೌಪದಿಯನ್ನು ಮದುವೆ ಮಾಡಿಕೊಂಡಿದ್ದಾರೆ ಅಂತ ವಿಷಯ ಗೊತ್ತಾದರೂ ನೀನು 1 ವರ್ಷ ಸುಮ್ಮನೆ ಇದ್ದಿ, ಅವರನ್ನು ಬರಲಿಕ್ಕೆ ಹೇಳಲೇ ಇಲ್ಲ. ಅಂದರೆ ಸಾಕಷ್ಟು ನಿನ್ನಿಂದ ತಪ್ಪಾಗಿದೆ, ಆದರೆ ಇನ್ನೂ ತಪ್ಪಾಗೋದು ಬೇಡ. ಏನಂತೇಳಿದರೆ ನೀನು ಕೂಡಲೇ ಪಾಂಡವರನ್ನು ಕರೆಸಲಿಕ್ಕೆ ವ್ಯವಸ್ಥೆ ಮಾಡು ಅಂತ 2ನೇ ಮಾತನ್ನು ಹೇಳ್ತಾನೆ. ಈ 2 ಮಾತುಗಳನ್ನು ಹೇಳುವಾಗಲೂ ಕೂಡ, ಒಂದು, ನಿನ್ನ ಮಕ್ಕಳನ್ನೀಗ ಆಕ್ರಮಣ ಮಾಡಲಿಕ್ಕೆ ಬಿಡಬೇಡ. 2ನೇದ್ದು, ಪಾಂಡವರನ್ನು ಗೌರವಪೂರ್ವಕವಾಗಿ ಸೊಸೆಯ ಜೊತೆಗೆ ಕರೆಸಿಕೊಂಡು ಸೊಸೆಯನ್ನು ಮನೆ ತುಂಬಿಸಿಕೊಳ್ಳು ಅನ್ನುವಂಥ ಮಾತುಗಳನ್ನು ಹೇಳಿದಾಗ ಯಾರು ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಆಮೇಲೆ ಕೃಪಾಚಾರ್ಯರು ಎಲ್ಲರೂ ತಥಾ ಇತಿ ಅಂದರೆ ಹಾಗೇನೇ ಆಗಲಿ, ವಿದುರ ಹೇಳುವಂಥದ್ದು ಪೂರ್ಣ ಸತ್ಯ ಅನ್ನುವಂಥದ್ದನ್ನು ಅನುಮೋದಿಸಿದಾಗ ಧೃತರಾಷ್ಟ್ರ ಹೇಳ್ತಾನೆ, ಈ ರೀತಿ ವಿದುರ ಮತ್ತು ಬಾಕಿ ದ್ರೋಣಾಚಾರ್ಯರ ಸಮೇತ ಎಲ್ಲರೂ ಕೂಡ ಧೃತರಾಷ್ಟ್ರನಿಗೆ ಅದೇ ಮಾತನ್ನು ಹೇಳಿದಾಗ ಇತ್ಯುಕ್ತವತಿ ಅನು ತಥಾ ಇತಿ ಅವದತ್ ನದೀಜೋ ದ್ರೋಣಃ ಕೃಪಶ್ಚ ವಿದುರಂ ಸ ನೃಪಃ ಅಪಿ ಉವಾಚ. ಎಲ್ಲರೂ ಭೀಷ್ಮಾಚಾರ್ಯರು, ನದೀಜ ಅಂದರೆ ನದಿಯ ಮಗ ಅಂತ ಹೇಳಿದ್ರೆ ಗಂಗಾಪುತ್ರ ಭೀಷ್ಮ, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಆಮೇಲೆ ವಿದುರ, ಎಲ್ಲರೂ ಒಂದೇ ರೀತಿ ಮಾತನ್ನು ಹೇಳಿದಾಗ ಅಂತೇಳಿದರೆ ವಿದುರ ಹೇಳುವಂಥ ಮಾತು ಸತ್ಯ, ಧೃತರಾಷ್ಟ್ರ ಅರ್ಥ ಮಾಡಿಕೋ ಅಂತ ಹೇಳಿದಾಗ ಸ ನೃಪ ಧೃತರಾಷ್ಟ್ರನು ಅಪಿ ಉವಾಚ ಹೇಳಿದ, ಯಾಹಿ ಹೋಗು ವಿದುರ, ಆನಯ ಅವರನ್ನು ಕರೆದುಕೊಂಡು ಬಾ, ಆನಯ ಇತಿ ಹೇಳಲು ಸ ವಿದುರನು ವೇಗವತಾ ರಥೇನ
ಅತ್ಯಂತ ವೇಗವುಳ್ಳ ರಥಗಳ ಕುದುರೆಗಳಿರುವಂಥ ರಥವನ್ನು ಹಿಡ್ಕೊಂಡು ತತ್ರ ಅಗಮತ್, ಅಲ್ಲಿ ಪಾಂಡವರಿದ್ದಲ್ಲಿಗೆ ಹೋದ. ತದನು ತೈಹಿ ಅಭಿಪೂಜಿತಶ್ಚ ಅಂತೇಳಿದರೆ, ಯಾವಾಗ ವಿದುರ ಅಲ್ಲಿಗೆ ಹೋದ್ನೋ ಅಲ್ಲಿ ಪಾಂಡವರು ಅವನನ್ನು ದ್ರುಪದ ರಾಜನ ಸಮೇತ ಅವನನ್ನು ಬರಮಾಡಿಕೊಂಡು ಸ್ವಾಗತ ಮಾಡಿಕೊಂಡು ಅಭಿಪೂಜಿತ ಚೆನ್ನಾಗಿ ಪೂಜಿಸಿದರು. ಅಂದರೆ ಆದರಾರ್ಥಗಳನ್ನು ಕೊಟ್ಟು ಉಪಚಾರ ಮಾಡಿದರು, ಗೌರವಪೂರ್ವಕವಾಗಿ ಉಪಚರಿಸಿದರು. 178ನೇ ಶ್ಲೋಕ ಆಯಿತು. 179ನೇ ಶ್ಲೋಕ. ತತ್ಕಾಲ ಏವ ವಸುದೇವ ಸುತಶ್ಚ ಕೃಷ್ಣೋ ವ್ಯಾಸಶ್ಚ ತಾನ್ ಉಪಸಮೇತ್ಯ ದುರಂತ ಶಕ್ತಿ ಆದಾಯ ಕುಂತಿ ಸಹಿತಾನ್ ವಿದುರೇಣ ಯುಕ್ತೌ ನಾಗಾಹ್ವಯಂ ಪುರಮಿತಾಂ ಸಹ ಭಾರ್ಯಯೈವ. ತತ್ಕಾಲ ಏವ ವಸುದೇವ ಸುತಶ್ಚ ಅಂತೇಳಿದರೆ ವಿಷಯ ಗೊತ್ತಾಯಿತು, ಭಗವಂತನಿಗೆ ಎಲ್ಲ ವಿಷಯ ಗೊತ್ತಾಗ್ತದಲ್ಲ. ಸೊ ವಸುದೇವ ಕೃಷ್ಣ, ಆಮೇಲೆ ವೇದವ್ಯಾಸರು ಇಬ್ಬರು ಬಂದುಬಿಟ್ರು. ಎಲ್ಲಿಗೆ? ವಿದುರ ಬಂದಿದ್ದಾನೆ, ಪಾಂಡವರನ್ನು ಕರ್ಕೊಂಡೋಗಲಿಕ್ಕೆ ದ್ರೌಪದಿಯ ಸಮೇತ ಅಂತ ವಿಷಯ ತಿಳಿದ ಭಗವಂತ ಶ್ರೀಕೃಷ್ಣ ಮತ್ತು ವೇದವ್ಯಾಸರು ಇಬ್ಬರು ಬಂದರು. ತತ್ಕಾಲ ಏವ, ಅದೇ ಸಮಯಕ್ಕೆ ವಸುದೇವ ಸುತಶ್ಚ ಕೃಷ್ಣ ಅಂದರೆ ಯಾದವ ಕೃಷ್ಣ ವಸುದೇವನ ಮಗ ಮತ್ತು ವ್ಯಾಸಶ್ಚ ವೇದವ್ಯಾಸರು ಇಬ್ಬರೂ ಕೂಡ ತಾನು ಉಪಸಮೇತ್ಯ ಆ ಪಾಂಡವರನ್ನು ಹೊಂದಿ ಅಂದರೆ ಪಾಂಡವರಿದ್ದಲ್ಲಿಗೆ ಬಂದು ದುರಂತ ಶಕ್ತಿ ಯಾರು ಬಂದದ್ದು ಅಂತ ಕೇಳಿದರೆ ಅಂದರೆ ಎಲ್ಲ ಗುಣಗಳಿಂದ ಹೊಂದಿರುವಂತಹ ಪೂರ್ಣ ಜ್ಞಾನ, ಪೂರ್ಣ ಶಕ್ತಿ, ಪೂರ್ಣ ಆನಂದ ಇರುವಂತಹ ಭಗವಂತ ಇಬ್ಬರು, ಭಗವಂತನ 2 ರೂಪಗಳು ಅಲ್ಲಿಗೆ ಬಂದಿದ್ದಾರೆ. ಆದಾಯ ಕುಂತಿ ಸಹಿತಾನ್ ವಿದುರೇಣ ಯುಕ್ತವು, ಅಲ್ಲಿಂದ ಹೊರಟಿದ್ದಾರೆ ಅಂತೇಳಿ ದಿಬ್ಬಣ ಹೊರಟಾಗೆ ಎಲ್ಲಿಗೆ ಅಂತೇಳಿದ್ರೆ ಹಸ್ತಿನಾವತಿಗೆ. ಆದಾಯ ಕುಂತಿ ಸಹಿತಾನ್ ವಿದುರೇಣ ಯುಕ್ತವು, ಪಾಂಡವರು ಆ ಕಡೆಯಿಂದ ಯಾದವ ಕೃಷ್ಣ, ಈ ಕಡೆಯಿಂದ ವೇದವ್ಯಾಸರು ವಾಸಿಷ್ಠ ಕೃಷ್ಣ ಮತ್ತು ಕುಂತಿದೇವಿ ವಿದುರೇಣ ಯುಕ್ತವು, ವಿದುರ ಕರ್ಕೊಂಡು ಹೋಗಲಿಕ್ಕೆ ಬಂದವನು. ಇಷ್ಟು ಜನ ಒಟ್ಟಾಗಿ ಹೊರಟರು. ಆದಾಯ ನಾಗಾಹ್ವಯಂ ಪುರಂ ಇತಾಂ ಸಹ ಭಾರ್ಯಯೈವ ಅಂತೇಳಿದ್ರೆ ಪಾಂಡವರು ಸಹ ಭಾರ್ಯ ಅಂತೇಳಿದ್ರೆ ಹೆಂಡತಿ ಒಟ್ಟಿಗೆ ದ್ರೌಪದಿಯ ಜೊತೆಗೆ ಪುರಂ ಇತಾಂ ಯಾವ ಪುರಕ್ಕೆ ಬಂದರು ಅಂತ ಹೇಳಿದರೆ ಹಸ್ತಿನಾಪುರಕ್ಕೆ. ಆ ಹಸ್ತಿನಾಪುರದ ಹೆಸರನ್ನು ಮಧ್ವಾಚಾರ್ಯರು ಹೇಗೆ ಹೇಳಿದ್ದಾರೆ ಅಂತ ಹೇಳಿದರೆ ನಾಗ ಆಹ್ವಯಂ ಪುರಂ. ನಾಗ ಅಂದರೆ ಹಸ್ತಿ, ಆನೆ ಅಂತ ಅರ್ಥ. ಆಹ್ವಯಂ ಅಂದರೆ ಹೆಸರಿನ, ಅಂದರೆ ಹಸ್ತಿ ಅಥವಾ ಆನೆ ಅಥವಾ ನಾಗ ಅಂತ ಹೇಳಿದ್ರೆ ಹಸ್ತಿ. ಹಸ್ತಿ ಆಹ್ವಯಂ ಹೆಸರಿನ ಪುರಂ ಅಂದರೆ ಹಸ್ತಿ ಎಂಬ ಹೆಸರಿನ ಪುರ ಅಂತೇಳಿದರೆ ಹಸ್ತಿನಾವತಿಗೆ ಬಂದರು. ಆದಾಯ ಅಂತೇಳಿದರೆ ಯಾರೆಲ್ಲ ಬಂದಿದ್ದಾರೆ? ಪಾಂಡವರು ಜೊತೆಗೆ ಭಾರ್ಯೆಯ ಸಹ ಅಂತೇಳಿದರೆ ಕುಂತಿಯ ಸಮೇತ, ಆಮೇಲೆ ವಸುದೇವ ಕೃಷ್ಣ ಅಂದರೆ ಯಾದವ ಕೃಷ್ಣ, ಆಮೇಲೆ ವೇದವ್ಯಾಸರು, ಕುಂತಿ, ವಿದುರ, ಇಷ್ಟು ಜನ ಬಂದರು. ಅಂದರೆ ದಿಬ್ಬಣ ಬಂದಾಗೆ ಬಂದಿದ್ದಾರೆ. ತೇಷು ಆಗತೇಷು, ನೆಕ್ಸ್ಟ್ ಶ್ಲೋಕ. ತೇಷ್ವಾಗತೇಷು ಸುಮಹಾನ್ ಅಭವತ್ ಪ್ರಹರ್ಷಃ ಪೌರಸ್ಯ ಜಾನಪದಿಕಸ್ಯ ಜನಸ್ಯ ಚೋಚ್ಚೈಃ ಭೀಷ್ಮಾದಿಕಾಶ್ಚ ಮುದಿತಾ ಪ್ರತಿಪೂಜ್ಯ ಗೇಹಂ ಆವೇಶಯನ್ ಸಹ ನೃಪೇಣ ಮಹೋತ್ಸವೇನ. ತೇಷು ಆಗತೇಷು ಅಂತೇಳಿದರೆ ಇವರೆಲ್ಲ ಬಂದಿದ್ದಾರೆ, ದಿಬ್ಬಣ ಬಂದಾಗ ಬಂದಿದ್ದಾರೆ. ಇವರು ಸಹ ನಿಂತಿದ್ದಾರೆ ಸ್ವಾಗತ ಮಾಡಲಿಕ್ಕೆ. ಯಾರೆಲ್ಲ ನಿಂತಿದ್ದಾರೆ? ತೇಷು ಆಗತೇಷು ಪಾಂಡವರು, ಆಮೇಲೆ ಭಗವಂತನ 2 ರೂಪಗಳು ಶ್ರೀಕೃಷ್ಣ ಮತ್ತು ವೇದವ್ಯಾಸರು, ಕುಂತಿದೇವಿ, ವಿದುರ. ಸೊ ಹೀಗೆ ಎಲ್ಲರೂ ಬರುತ್ತಿರಲು ತೇಷು ಆಗತೇಷು ಅಂತೇಳಿದರೆ ಇಲ್ಲಿ ಮೋದಿಯವರು ಬಂದರೆ ಯಾವ ಥರ ರಸ್ತೆಯ 2 ಬದಿಯಲ್ಲಿ ನಿಲ್ತಾರೋ ಜನ, ಹರ್ಷ ಪಡ್ತಾರೋ, ಉದ್ಗಾರ ಘೋಷಣೆ ಕೂಗ್ತಾರೋ ಅಂತೇಳಿದರೆ ಅವರಿಗೆ ಆ ಮೋದಿಯವರನ್ನು ನೋಡಿ ಆ ಜನಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆ ರೀತಿ, ಇದೇ ರೀತಿಯಲ್ಲಿ ಈ ಪಾಂಡವರು ದ್ರೌಪದಿಯ ಸಮೇತ ಕೃಷ್ಣನ 2 ರೂಪಗಳ ಜೊತೆಗೆ ಬರ್ತಾ ಇರುವಾಗ, ತೇಷು ಆಗತೇಷು ಅವರು ಬರುತ್ತಾ ಇರುವಾಗ ಅಲ್ಲಿ ಪೌರಸ್ಯ ಜಾನಪದಿಕಸ್ಯ ಜನಸ್ಯ ಚ ಉಚ್ಚೈಹಿ ಪ್ರಹರ್ಷಃ ಸುಮಹಾನ್ ಅಭವತ್.
ಪ್ರಹರ್ಷ ಅಂತೇಳಿದರೆ ಬಹಳ ಸಂತೋಷ, ಸಣ್ಣ ಸಂತೋಷ ಅಲ್ಲ. ಪ್ರಹರ್ಷ ಸುಮಹಾನ್, ಮಹಾನ್ ಕೂಡ ಅಲ್ಲ, ಸುಮಹಾನ್, ಬಹಳ ಸಂತೋಷ ಆಗಿದೆ. ಅಭವತ್ ಆಗಿದೆ. ಯಾರಿಗೆ ಅಂತ ಹೇಳಿದರೆ ಪೌರಸ್ಯ, ಹಸ್ತಿನಾಪುರ ಜನಗಳು ಎರಡೂ ಬದಿಯಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದಾರೆ, ಸ್ವಾಗತ ಮಾಡ್ತಾ ಇದ್ದಾರೆ. ಜಾನಪದಿಕಸ್ಯ, ಜಾನಪದಿಕ ಅಂತ ಹೇಳಿದ್ರೆ ಹತ್ತಿರದ ಜಿಲ್ಲೆಯಿಂದ ಬಂದ ಜನರು. ಜಾನಪದಿಕಸ್ಯ ಅಂತೇಳಿದರೆ ಎಲ್ಲರೂ ನಿಂತು ಉಚ್ಚೈಹಿ ಉಚ್ಚೈಹಿ ಅಂತೇಳಿದರೆ ಬಹಳ ದೊಡ್ಡ ಸ್ವರದಿಂದ ಘೋಷಣೆ ಕೂಗ್ತಾ ಇದ್ದಾರೆ. ಶ್ರೀಕೃಷ್ಣನಿಗೆ ಜಯವಾಗಲಿ ಅಂತ, ವೇದವ್ಯಾಸರಿಗೆ ಜಯವಾಗಲಿ ಅಂತೇಳಿ, ಪಾಂಡವರಿಗೆ ಜಯವಾಗಲಿ ಅಂತ ಹೇಳ್ಕೊಂಡು ಏನು ಘೋಷಣೆ ಕೊಡ್ತಾ ಇದ್ದಾರೆ. ಬಹಳ ಸಂತೋಷಪಟ್ಟಿದ್ದಾರೆ. ಅಂದರೆ ಅದು ಭಾಗ್ಯ ಅಂತ ಎಣಿಸಿದ್ದಾರೆ. ಭೀಷ್ಮಾದಿ ಕಾಶ್ಚ ಮುದಿತಾಹ, ಈ ಎಲ್ಲ ಜನರ ಜೊತೆಗೆ ಭೀಷ್ಮಾದಿಕಾಹ ಅಂತೇಳಿದರೆ ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ದ್ರೋಣಾಚಾರ್ಯರು, ಧೃತರಾಷ್ಟ್ರ, ಆಮೇಲೆ ಗಾಂಧಾರಿ ಎಲ್ಲ ನಿಂತಿದ್ದಾರೆ. ಭೀಷ್ಮಾದಿಕಾಶ್ಚ ಮುದಿತಾಹ, ಬಹಳ ಸಂತೋಷಪಟ್ಟವರಾಗಿದ್ದಾರೆ. ಪ್ರತಿಪೂಜ್ಯ ಗೇಹಂ ಆವೇಶಯನ್ ಸಹ ನೃಪೇಣ ಮಹೋತ್ಸವೇನ, ಮಹೋತ್ಸವ ನಡೆದು ಹೋಯಿತು ಅಂದರೆ ದಿಬ್ಬಣ ತಗೊಳ್ಳುವುದು ಅಂತ ಹೇಳುವಂತಹ ಮಹೋತ್ಸವ, ಸೊಸೆಯನ್ನು ಬರಮಾಡಿಕೊಳ್ಳುವುದು, ಮನೆ ತುಂಬಿಸಿಕೊಳ್ಳುವಂತಹ ಈ ಮಹೋತ್ಸವ ನಡೆದು ಹೋಯಿತು. ಮಹೋತ್ಸವೇನ, ಅದರಲ್ಲಿ ಭೀಷ್ಮಾದಿಗಳು ಮುದಿತಾಹ, ಬಹಳ ಆನಂದಪಟ್ಟರು. ಪ್ರತಿಪೂಜ್ಯ ಅಂತ ಹೇಳಿದರೆ ಬಂದ ಶ್ರೀಕೃಷ್ಣ, ವೇದವ್ಯಾಸರು ಮತ್ತು ಪಾಂಡವರು, ದ್ರೌಪದಿ, ಕುಂತಿದೇವಿ, ವಿದುರ ಎಲ್ಲರೂ ಕೂಡ ಪೂಜಾರ್ಹರೇ ಇದ್ದಾರೆ. ಅಷ್ಟು ಜನ ಮಹಾಗೌರವಕ್ಕೆ ಅರ್ಹರಾಗಿರುವವರು. ಅವರನ್ನೆಲ್ಲ ಸತ್ಕರಿಸಿ, ಅಂದರೆ ಹೇಗೆ ಸತ್ಕರಿಸಬೇಕೋ ಹಾಗೆ ಸತ್ಕಾರ ಮಾಡಿ, ಗೇಹಂ ಆವೇಶಯನ್, ಗೇಹಂ ಮನೆಯನ್ನು, ಗೇಹಂ ಯಾವ ಮನೆ ಇದು, ಹಸ್ತಿನಾಪುರದ ಅರಮನೆಯನ್ನು, ಆವೇಶಯನ್, ಆವೇಶ ಅಂತೇಳಿದರೆ ಪ್ರವೇಶ, ಅಂದರೆ ಪ್ರವೇಶ ಮಾಡಿದ್ದಾರೆ. ಸಹ ನೃಪೇಣ ಮಹೋತ್ಸವೇನ, ನೃಪ ಅಂದರೆ ಧೃತರಾಷ್ಟ್ರ ಗಾಂಧಾರಿಯರು ಒಟ್ಟಿಗೆ ಮಕ್ಕಳನ್ನು, ಸೊಸೆಯನ್ನು ಬರಮಾಡಿಕೊಂಡಿದ್ದಾರೆ. ಮಹೋತ್ಸವದ ರೀತಿಯಲ್ಲಿ, ಮಹೋತ್ಸವವೇ ನಡೆದೋಯಿತು. ಎಲ್ಲರೂ ಸಂತೋಷದಲ್ಲಿದ್ದಾರೆ. ಹಾಗಾದರೆ ಸಂತೋಷ ಪಡೆದಿರುವವರು ಇದ್ದಾರಲ್ವಾ ಅಂತೇಳಿದರೆ ಎಲ್ಲೋ ಒಂದು ಕಡೆ ಅವಿತುಕೊಂಡಿರಬೇಕು, ಅಥವಾ ಅವರು ವಾಪಸ್ಸು ಬಂದಿದ್ದಾರೋ ಇಲ್ವೋ, ಅಥವಾ ಎಲ್ಲಿದ್ದಾರೆ ಅನ್ನುವಂಥ ವಿಷಯವೇ ಇಲ್ಲ. ಮಹಾಭಾರತದಲ್ಲೇ ಓದಬೇಕು ಈ ದುರ್ಯೋಧನಾದಿಗಳು ಈಗ ಎಲ್ಲಿದ್ದರು ಅನ್ನುವಂಥದ್ದು. ಅಂತೂ ಈ ದಿಬ್ಬಣ ತಗೊಳ್ಳುವಂತಹ, ಸೊಸೆಯನ್ನು ಬರಮಾಡಿಕೊಳ್ಳುವಂತಹ ಈ ಸುಸಂದರ್ಭದಲ್ಲಿ, ಇದು ದೊಡ್ಡ ಉತ್ಸವದಲ್ಲಿ ಅಂತೂ ಅವರಿರಲಿಲ್ಲ. ಒಂದು ವೇಳೆ ಇದ್ದರೂ ಒಂದು ಎಲ್ಲರ ಎದುರಿಗೆ ಗೊತ್ತಾಗದ ಹಾಗೆ ಇರ್ತಿದ್ರು ಅಂತ ಹೇಳಿದ್ರೆ ಅವರಿಗೂ ಒಂದು ಸಂತೋಷ ಆದ ಹಾಗೆ ಇರ್ತಿದ್ರು ಅಂತ ತಿಳ್ಕೊಳ್ಬೋದು. ಅಲ್ಲಿಗೆ 180ನೇ ಶ್ಲೋಕ ಆಯಿತು. 181ನೇ ಶ್ಲೋಕವೈಲರೆ. ಕೃಷ್ಣಾಮ ಪೂಜಯತೀವ ಚ ಸೌಬಲೀಸಾ ದುರ್ಯೋಧನಸ್ಯ ದೈತಾ ಸಹಿತಾತ್ರ ತೇಪಿ ಊಷುಸ್ತತಶ್ಚ ನಿಜಪುತ್ರಕ ದುರ್ವಿನೀತ್ಯ ಕೃಷ್ಣ ನಿಮಿತ್ತಮುರುಭೀತಿ ಹತ ಆಹ ಭೀಮಾ. 181ನೇ ಶ್ಲೋಕ. ದುರ್ಯೋಧನ ಹೆಂಡಂದಿರಿಂದ ಕೂಡಿದ ಆ ಗಾಂಧಾರಿಯು ದ್ರೌಪದಿಯನ್ನು ಅತ್ಯಂತವಾಗಿ ಉಪಚರಿಸುತ್ತಾಳೆ. ಅನಂತರದಲ್ಲಿ ಆ ಧೃತರಾಷ್ಟ್ರನ ಮನೆಯಲ್ಲಿ ಅವರೆಲ್ಲರೂ ಆವಾಸ ಮಾಡುತ್ತಾರೆ. ಅನಂತರದಲ್ಲಿ ದ್ರೌಪದಿ ನಿಮಿತ್ತವಾಗಿ ತನ್ನ ಮಗನ ದುರ್ಮಾರ್ಗದಿಂದ ಭೀಮಸೇನನ ದೆಸೆಯಿಂದ ಉಂಟಾಗುವ ಬಹಳ ಭೀತಿಯಿಂದ, ಅಂದರೆ ದ್ರೌಪದಿಯ ಸೌಂದರ್ಯಕ್ಕೆ ದುರ್ಯೋಧನನು ಮೋಹಪಟ್ಟರೆ ಭೀಮನು ಅವನನ್ನು ಸಂಹರಿಸಿಯಾನು ಎಂಬುವ ಭೀತಿಯಿಂದ ಕುಂತಿಯನ್ನು ಕುರಿತು ಗಾಂಧಾರಿಯು ಈ ರೀತಿ ಹೇಳುತ್ತಾಳೆ. ಕೃಷ್ಣಾಂ ಅಪೂಜಯತ್ ಅತೀವ ಚ ಸೌಬಲೀಸಾ ದುರ್ಯೋಧನಸ್ಯ ದೈತಾ ಸಹಿತಾತ್ರ ತೇಪಿ ಊಷುಃ ತತಶ್ಚ ನಿಜಪುತ್ರಕ ದುರ್ವಿನೀತ್ಯ ಕೃಷ್ಣ ನಿಮಿತ್ತಂ ಉರುಭೀತಿತ ಆಹ ಭೀಮಾತ್. ಕೃಷ್ಣಾಂ ಅಪೂಜಯತ್,
ಮನೆ ಒಳಗೆ ಸೇರಿಸಿಕೊಂಡಿದ್ದಾರೆ ಮದುಮಕ್ಕಳನ್ನು. ಕೃಷ್ಣಾಂ ಅಂದರೆ ಇಲ್ಲಿ ಯಾದವ ಕೃಷ್ಣರಿದ್ದಾರೆ, ವೇದವ್ಯಾಸರು ವಾಸಿಷ್ಠ ಕೃಷ್ಣ ಇದ್ದಾರೆ. ಇಲ್ಲಿ ಕೃಷ್ಣಾಂ ಅಂತ ಹೇಳಿದರೆ ಮಾತ್ರ ದ್ರೌಪದಿಯನ್ನು. ಕೃಷ್ಣ ಅಂದರೆ ಅವರು, ಕೃಷ್ಣ ಅಂತ ಹೇಳಿದರೆ ದ್ರೌಪದಿ, ಸೊ ಸ್ತ್ರೀಲಿಂಗ ಅದು. ಸೊ ಕೃಷ್ಣಾಂ ದ್ರೌಪದಿಯನ್ನು ಅಪೂಜಯತ್ ಚೆನ್ನಾಗಿ ಸತ್ಕರಿಸಿದರು. ಮದುಮಗಳು ಮನೆಗೆ ಮೊದಲು ಬರುವಂಥದ್ದು, ಮನೆ ತುಂಬಿಸಿಕೊಳ್ಳುವಂಥದ್ದು ಬಹಳ ಸಂಭ್ರಮದಲ್ಲಿ ಆ ಕೆಲಸ ಮಾಡಿದ್ದಾರೆ. ಸ್ವಾಗತ ಮಾಡಿ ಆಮೇಲೆ ಹೂವಿನ ಮಾರ ಹಾಕಿ ಆಮೇಲಿಂದ ಅರಳು ಅದನ್ನೆಲ್ಲ ತಲೆಗೆ ಹಾಕಿ ಎಲ್ಲ ರೀತಿಯ ಸತ್ಕಾರಗಳನ್ನು ಮಾಡಿದ್ದಾರೆ. ಯಥೋಚಿತ ಕೃಷ್ಣಾಂ ಅಪೂಜಯತ್. ಅಪೂಜಯತ್ ಅಂದರೆ ಪೂಜೆಯನ್ನು ಮಾಡಿದರು ದ್ರೌಪದಿಗೆ. ಸೊ ಪೂಜೆ ಮಾಡಿದರು ಅಂದರೆ ಸತ್ಕಾರ ಮಾಡಿದರು ಗೌರವಯುತವಾಗಿ. ಅಪೂಜಯತ್ ಅತೀವ ಚ ಸೌಬಲಿ. ಅತೀವ ಅಂತ ಹೇಳಿದರೆ ಬಹಳ ಸಂತೋಷದಿಂದ, ಬಹಳ ಪ್ರೇಮದಿಂದ, ಬಹಳ ಸ್ನೇಹದಿಂದ ಸೊಸೆಯನ್ನು ಬರಮಾಡಿಕೊಂಡರು. ಕೃಷ್ಣಾಂ ಅಪೂಜಯತ್ ಅತೀವ. ಯಾರು? ಸೌಬಲಿ. ಸೌಬಲಿ ಅಂತೇಳಿದರೆ ಸುಬಲರಾಜನ ಮಗಳು ಗಾಂಧಾರಿ. ಗಾಂಧಾರ ದೇಶದವಳು ಗಾಂಧಾರಿ. ಸೊ ಇವಳು ಸೌಬಲಿ. ಸೊ ಸೌಬಲಿ ಗಾಂಧಾರಿ ಎರಡು ಒಂದೇ ಅರ್ಥ. ಸೊ ಸೌಬಲಿ ಗಾಂಧಾರಿ ಅಂತೇಳಿದರೆ ಯಾರದ್ದು ಕೆಲಸ? ಅತ್ತೆದ್ದು ಕೆಲಸ. ಸೊಸೆಯನ್ನು ಬರಮಾಡಿಕೊಳ್ಳುವಂಥ ಮುಖ್ಯ ಕೆಲಸ ಯಾರ್ದು ಅಂತೇಳಿದರೆ ಅತ್ತೆದ್ದು. ಸೌಬಲಿ ಕೃಷ್ಣಾಂ ಅಪೂಜಯತ್ ಅತೀವ. ಗಾಂಧಾರಿಯು ದ್ರೌಪದಿಯನ್ನು ಬಹಳ ಸಂತೋಷದಿಂದ, ಬಹಳ ಪ್ರೇಮಪೂರ್ಣ ಆದರಪೂರ್ವಕ ವ್ಯವಹಾರಗಳೊಂದಿಗೆ ಅಪೂಜಯತ್ ಸತ್ಕರಿಸಿದಳು. ಸಾ ದುರ್ಯೋಧನಸ್ಯ ದಯಿತಾ ಸಹಿತ ಅತ್ರ ತೇಪಿ. ಆರತಿ ಮಾಡಲಿಕ್ಕೆ ಉಂಟಲ್ಲ, ಆರತಿ ಮಾಡಲಿಕ್ಕೆ ಒಬ್ಬರಿಂದ ಆರತಿ ಮಾಡಲಿಕ್ಕೆ ಆಗೋದಿಲ್ಲ, ಇಬ್ಬರು ಬೇಕು. ಸೊ ಯಾರು ಆರತಿ ಮಾಡಿರ್ಬೋದು ಅಂತೇಳಿದರೆ ಒಂದು ಗಾಂಧಾರಿ, ಇನ್ನೊಂದು ಯಾರು ಅಂತೇಳಿದರೆ ಒಟ್ಟಿಗೆ ಗಾಂಧಾರಿಗೆ ಈ ಎಲ್ಲ ಉಪಚಾರಗಳಲ್ಲಿ ನೆರವಾದವಳು ಯಾರು ಅಂತೇಳಿದರೆ ದುರ್ಯೋಧನಸ್ಯ ದಯಿತ, ದುರ್ಯೋಧನನ ಹೆಂಡತಿ. ಸೊ ಅವಳು ಭಾನುಮತಿ ಏನು ಮಾಡಿದ್ಲು? ಎಲ್ಲ ಅತ್ತೆಗೆ ಸಹಕಾರ ಕೊಟ್ಟಳು. ಯಾರೀಗ ಬಂದದ್ದು ಅಂತೇಳಿದರೆ ಭಾನುಮತಿಗೆ ತಂಗಿಯೇ ಆಗ್ತಾಳೆ. ಯಾಕಂತೇಳಿದರೆ ಅವರೆಲ್ಲ ಕಸಿನ್ಸ್ ತಾನೇ. ಕೌರವರು ಪಾಂಡವರು ಎಲ್ಲ ಅಣ್ಣ ತಮ್ಮಂದಿರು, ದಾಯಾದಿಗಳು ಅಂತೇಳಿದರೆ. ಸೊ ಅಣ್ಣ ತಮ್ಮಂದಿರು. ಸೊ ದುರ್ಯೋಧನನ ಹೆಂಡತಿ ಭಾನುಮತಿ, ಪಾಂಡವರ ಹೆಂಡತಿ ದ್ರೌಪದಿ, ಆದ್ದರಿಂದ ಅಕ್ಕ ತಂಗಿ ಆಗ್ತಾರೆ. ಸೊ ಈ ರೀತಿ ತಂಗಿಯನ್ನ ಅಂತ ಇಟ್ಕೊಳ್ಬೋದು, ಭಾನುಮತಿಗೆ ತಂಗಿ ಅಂತ ಇಟ್ಕೊಳ್ಳುವ. ಸೊ ಭಾನುಮತಿ ತಂಗಿಯನ್ನು ಅಥವಾ ಅಕ್ಕನನ್ನು ಏನು ಮಾಡಿದ್ಲು? ದಯಿತ ಸಹಿತ ಅಂತೇಳಿದರೆ ದುರ್ಯೋಧನನ ಹೆಂಡತಿಯ ಜೊತೆಗೆ ಗಾಂಧಾರಿ ಈ ಸೊಸೆಯನ್ನು ಉಪಚರಿಸುವಂಥ ಈ ಕೆಲಸದಲ್ಲಿ ಇಬ್ಬರು ಸೇರಿ ಮಾಡಿದರು ಅಂತ. ಸೌಬಲಿ ದುರ್ಯೋಧನಸ್ಯ ದಯಿತ ಸಹ, ಗಾಂಧಾರಿಯು ಭಾನುಮತಿಯ ಸಹಿತ ಸೇರಿ ಅತ್ರ ಅಪೂಜಯತ್ ಕೃಷ್ಣಾಂ ದ್ರೌಪದಿಗೆ ಸತ್ಕಾರ ಮಾಡಿದರು, ಆರತಿ ಮಾಡಿದರು, ಎಲ್ಲ ಏನೆಲ್ಲ ಮಾಡಬೇಕ ಎಲ್ಲ ಸಂಭ್ರಮದ ಈ ಉಪಚಾರಗಳನ್ನು ನಡೆಸಿದರು. ಅತ್ರ ಅಲ್ಲಿ ತೇಪಿ ಊಷುಹು ಎಲ್ಲ ಸಂಭ್ರಮಗಳು ಮುಗೀತು. ಆನಂತರ ಪಾಂಡವರಲ್ಲಿ ವಾಸ ಮಾಡಿದರು. ಸೊ ಅತ್ರ ತೇಪಿ ಊಷುಹು ಪಾಂಡವರು ನವವಧು ಯಾರು ದ್ರೌಪದಿಯ ಸಹಿತ ಅಲ್ಲಿ ಊಷುಹು ವಾಸ ಮಾಡಿದರು. ಊಷುಹು ತತಶ್ಚ ನಿಜಪುತ್ರಕ ದುರ್ವಿನೀತ್ಯ. ಗಾಂಧಾರಿಗೆ ಕಾಣುವುದಿಲ್ಲ, ಯಾಕಂತೇಳಿದ್ರೆ ಬಟ್ಟೆ ಕಟ್ಟಿಕೊಂಡಿದ್ದಾಳೆ. ಆದರೂ ಗೊತ್ತಾಗ್ತದೆ ಅವಳಿಗೆ ಇಲ್ಲಿ ಯಾರು ಬಂದರು ಅಲ್ಲಿ ಯಾರು ಬಂದರು ಅಂತ. ಅಂದರೆ ಅವಳಿಗೇನೋ ಒಂದು ಸಂಶಯ ಬಂದಂಗಾಯ್ತು. ಏನಿದು ದ್ರೌಪದಿಯ ಹಿಂದೆ ಮುಂದೆ ಯಾರೋ ಓಡಾಡ್ತಿದ್ದಾರಾ, ಅಥವಾ ಯಾರಾದರೂ ಕಣ್ಣಿಟ್ಟಿದ್ದಾರಾ, ಅಥವಾ ಯಾರಾದರೂ ಸ್ವಲ್ಪ ಅವಳನ್ನು ಆಸೆಯಿಂದ ನೋಡ್ತಾ ಇದ್ದಾರಾ ಅಂತ ಅವಳಿಗೆ ಸಂಶಯ ಬರಲಿಕ್ಕೆ ಶುರುವಾಯಿತು. ಅಂದರೆ ಯಾರಿರ್ಬೋದು? ಈ ದ್ರೌಪದಿಯ ನಿಜಪುತ್ರಕ ದುರ್ವಿನೀತ್ಯ. ನಿಜಪುತ್ರಕ ಅಂತೇಳಿದರೆ ಇಂಥ ಕೆಲಸ ಮಾಡುವಂಥದ್ದು ಯಾರಿರ್ಬೋದು ಅಂತೇಳಿದರೆ ತನ್ನ ಮಗನೇ. ಯಾರವ? ದುರ್ಯೋಧನ. ನಿಜಪುತ್ರಕ, ನಿಜಪುತ್ರಕ ಅಂದರೆ ತನ್ನ ಮಗ.
ದುರ್ವಿನೀತ್ಯ, ನೀತಿ ಇಲ್ಲದವ. ದುರ್ವಿನೀತ್ಯ ಅಂತೇಳಿದರೆ ದುರ್ಯೋಧನನ ಬಗ್ಗೆ ಮೊದಲೇ ಗೊತ್ತಲ್ಲ ಅವಳಿಗೆ, ಯಾರಿಗೆ? ಗಾಂಧಾರಿಗೆ. ಆದ್ದರಿಂದ ಇದು ದುರ್ಯೋಧನನೇ ಇದ್ದಾನೆ ಅಂತೇಳಿದರೆ ಅವಳಿಗೆ, ತಾಯಿಗೆ ಗೊತ್ತಾಗೋದಿಲ್ವ? ಮಗ ಆ ಕಡೆ ಈ ಕಡೆ ಹೋದದ್ದು ಸುಳಿವು ಗೊತ್ತೇ ಆಗ್ತದೆ. ಸೊ ಆದ್ದರಿಂದ ಎಣಿಸ್ಕೊಂಡ್ಲು ಈ ದುರ್ಯೋಧನ ಬಹುಶಃ ದ್ರೌಪದಿಯನ್ನು ಏನೋ ಒಂದು ಆಸೆಯಿಂದ ನೋಡ್ತಾ ಇದ್ದಾನೆ. ಆಸೆ ಅಂದರೆ ದುರಾಸೆಯಿಂದ ನೋಡ್ತಾ ಇದ್ದಾನೆ. ಈಗ ಏನೋ ಒಂದು ಅಂತೇಳಿದ್ರೆ ಅವಳಿಗೆ ಆಯಿತು, ಏನಾವುದನ್ನು ಅನಾಹುತ ಆಗಬಹುದು. ದುರ್ವಿನೀತ್ಯ ನಿಜಪುತ್ರಕ ಕೃಷ್ಣ ನಿಮಿತ್ತಂ. ಕೃಷ್ಣ ನಿಮಿತ್ತಂ ಅಂದರೆ ಈ ದ್ರೌಪದಿಯ ಕಾರಣದಿಂದ. ಉರುಭೀತಿತಃ ಆಹ ಭೀಮಾತ್ ಅಂತೇಳಿದರೆ ಏನೀಗ, ಯಾಕೆ ಇಷ್ಟು ಇವಳಿಗೆ ತಲೆ ಬಿಸಿಯಾದದ್ದು ಅಂತೇಳಿದರೆ, ನಮ್ಮ ಮಂಗಳೂರಿನ ಭಾಷೆಯಲ್ಲಿ ಆದರೆ ಮಂಡೆ ಬಿಸಿಯಾಗೋದು ಅಂತ. ಇವಳಿಗೆ ಯಾಕೆ ಗಾಂಧಾರಿಗೆ ಇಷ್ಟೊಂದು ತಲೆ ಬಿಸಿ ಆಯಿತು ಅಂತ ಹೇಳಿದರೆ, ಕೃಷ್ಣ ನಿಮಿತ್ತಂ, ದ್ರೌಪದಿಗೆ ಕೀಟಲೆ ಕೊಡ್ತಾ ಇದ್ದಾನೆ ದುರ್ಯೋಧನ ಅಂತ. ಭೀಮಾತ್ ಉರುಭೀತಿತ, ಭೀಮನಿಗೆ ಗೊತ್ತಾದಾಗ ಏನು ಮಾಡಿಯಾನು? ಭೀಮ ದುರ್ಯೋಧನನ್ನ ಜೀವಸಹಿತ ಇಡುವುದಿಲ್ಲ. ಭೀಮಾತ್ ಉರುಭೀತಿತಃ ಅಂದರೆ ಸಾಮಾನ್ಯದ ಕೀಟಲೆಯೂ ಅಲ್ಲ. ದುರ್ಯೋಧನ ಅಂತೇಳಿದ್ರೆ ಮಹಾ ದುರಾಸೆಯ ಮಹಾಕೀಟಲೆ ಕೊಟ್ಟಾನು. ಮಹಾಕೀಟಲೆ ಕೊಟ್ಟರೆ ಭೀಮ ಏನು ಮಾಡ್ತಾನೆ? ಬಿಡ್ತಾನ? ಭೀಮ ಅವಳ ಆ ದ್ರೌಪದಿಗೆ ಕೀಟಲೆ ಕೊಟ್ಟದ್ದಕ್ಕೆ ದುರ್ಯೋಧನನನ್ನು ಮುಗಿಸಿಬಿಟ್ರೆ ಭೀಮಾತ್ ಉರುಭೀತಿತ ಆಹಾ ಹೇಳಿದ್ಲು ಅಂತೇಳಿದ್ರೆ ಅವಳಿಗೆ ಆಯಿತು, ಈಗ ಏನಾದರೂ ಒಂದು ಅನಾಹುತ ಖಂಡಿತ ಆಗ್ತದೆ ಅಂತ 181ನೇ ಶ್ಲೋಕಕ್ಕೆ. ಗಾಂಧಾರಿಯೂ ಸಹ ದುರ್ಯೋಧನನ ಮಡದಿಯೊಂದಿಗೆ ಕೂಡಿ, ಅಂದರೆ ಸೌಬಲಿ ಅಂದರೆ ಗಾಂಧಾರಿ, ಕೃಷ್ಣಾಂ ಅಪೂಜಯತ್, ಯಾರ ಜೊತೆಗೆ ಸೇರಿ? ದುರ್ಯೋಧನಸ್ಯ ದಯಿತಾ ಸಹಿತ ಅಂತೇಳಿದ್ರೆ ದುರ್ಯೋಧನನ ಪತ್ನಿಯೊಟ್ಟಿಗೆ ಪತ್ನಿಯನ್ನು ಸೇರಿಸಿಕೊಂಡು ಇಬ್ಬರೂ ಸೇರಿ ಸೊಸೆಯನ್ನು ಬರಮಾಡಿಕೊಂಡರು. ದ್ರೌಪದಿಯನ್ನು ಕೃಷ್ಣಾಂ ಅಪೂಜಯತ್ ಅತೀವ ಅಂದರೆ ದ್ರೌಪದಿಯನ್ನು ಬಹಳ ಆದರದಲ್ಲಿ ಉಪಚರಿಸಿದರು, ಬರಮಾಡಿಕೊಂಡರು, ಮನೆ ತುಂಬಿಸಿಕೊಂಡರು. ಆಯಿತು, ಎಲ್ಲ ಸಂಭ್ರಮಗಳೆಲ್ಲ ಮುಗೀತು. ಪಾಂಡವರು ಅಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡಿದರು. ಅತ್ರ ತೇಪಿ ಊಷುಹು, ಅತ್ರ ಅಲ್ಲಿ, ಅದೇ ಅರಮನೆಯಲ್ಲಿ ಹಸ್ತಿನಾವತಿಯಲ್ಲಿ, ತೇಪಿ ಪಾಂಡವರು ಕೂಡ ತಮ್ಮ ಹೆಂಡತಿ ದ್ರೌಪದಿ ಜೊತೆಗೆ ಊಷುಹು ವಾಸ ಮಾಡಿದರು. ಆಗ ತತಃ ಅಲ್ಲಿಂದ ಗಾಂಧಾರಿ ತನ್ನ ಮಗನ ದುರ್ನಡತೆಯಿಂದ ನಿಜಪುತ್ರಕ ದುರ್ವಿನೀತ್ಯ, ಅದರಿಂದ ಕೃಷ್ಣ ನಿಮಿತ್ತಂ ದ್ರೌಪದಿಯ ಕಾರಣದಿಂದ ಭೀಮಾತ್ ಉರುಭೀತಿತ, ಭೀಮನಿಂದ ಒದಗುವ ಮಹಾಭಯ ಅಂತೇಳಿದರೆ ಭೀಮ ತನ್ನ ಮಗ ದುರ್ಯೋಧನನ ಕೊಂದೇ ಬಿಡುವುದಿಲ್ಲ ಅನ್ನುವಂತಹ ಭಯ ಅವಳಲ್ಲಿ ಬೇರು ಬಿಟ್ಟಿತು. ಭಯ ಆಗಿ ನಡಗಲಿಕ್ಕೆ ಶುರುವಾದವಳು. ಯಾರು? ಗಾಂಧಾರಿ ಸ್ವತಃ ತುಂಬ ಸಾತ್ವಿಕಳವಳು. ಅದರಿಂದಾಗಿಯೇ ದ್ರೌಪದಿಯನ್ನು ಅತ್ಯಂತ ಆದರದಿಂದಲೇ ಸ್ವಾಗತಿಸಿದಳು ಎಂಬ ವಿವರ ಗಮನಾರ್ಹ. ಧೃತರಾಷ್ಟ್ರನು ಯಾವಾಗ ದುರ್ಯೋಧನ ಶಕುನಿ ಎಲ್ಲ ಒಟ್ಟಿಗಿರ್ತಾರ ಆಗ ಏನಾಗ್ತಾನೆ, ಅವನು ಒಂಥರ ವಿವಶನಾಗಿ ಬಿಡ್ತಾನೆ. ಅವನಿಗೆ ಬಲ ಇಲ್ಲದಾಗ್ತದೆ. ಯಾಕಂತೇಳಿದರೆ ತನ್ನ ಮಗನನ್ನು ಬಿಡಲಿಕ್ಕೂ ಆಗೋದಿಲ್ಲ. ಏನು ಮಾಡೋದು? ತನ್ನ ಮಗನಿಗೆ ಬೇಜಾರಾಗಬಾರ್ದು ಅಂತ ಅವ ಹೇಳಿದ ಹಾಗೆ ಕೇಳ್ತಾನೆ. ಯಾವಾಗ ಅವನು ಇರುವುದಿಲ್ಲವೋ ಪಕ್ಕದಲ್ಲಿ ಆಗ ಧೃತರಾಷ್ಟ್ರನು ಚೆನ್ನಾಗೇ ಇರ್ತಾನೆ. ಆದ್ದರಿಂದ ಪಾಂಡವರನ್ನು, ದ್ರೌಪದಿಯನ್ನು, ಶ್ರೀಕೃಷ್ಣ ವೇದವ್ಯಾಸರ ಜೊತೆಗೆ ಬಂದಿರುವಂಥ ಅವರನ್ನು ಚೆನ್ನಾಗಿ ಸತ್ಕಾರ ಮಾಡಿದ್ದಾನೆ ಧೃತರಾಷ್ಟ್ರ ಕೂಡ. ಆಮೇಲಿಂದ ಸೊಸೆಯನ್ನು ಬರಮಾಡಿಕೊಳ್ಳುವಂಥ ಕೆಲಸ ಅದು ಗಾಂಧಾರಿಗೆ, ಮತ್ತು ಮನೆಯ ಹೆಂಗಸರು ಯಾರಿದ್ದಾರೆ ಅವರಿಗೆ ಅಂತೇಳಿದರೆ ಗಾಂಧಾರಿ ತನ್ನ ಸೊಸೆ ಧೃತರಾಷ್ಟ್ರನ ದುರ್ಯೋಧನನ ಪತ್ನಿ ಭಾನುಮತಿ ಜೊತೆಗೆ ಸೇರಿಕೊಂಡು ಅವಳನ್ನು ಬಹಳ ಸ್ನೇಹದಿಂದ, ಅದನ್ನು ಯಾವ ವರ್ಡ್ ಹಾಕಿದ್ದಾರೆ? ಅತೀವ ಅಂತ ಹಾಕಿದ್ದಾರೆ. ಅಂತೇಳಿದರೆ
ತುಂಬ ಸ್ನೇಹಪೂರ್ವಕ ವ್ಯವಹಾರದಿಂದ ಬರಮಾಡಿಕೊಂಡಿದ್ದಾಳೆ. ಅಂದರೆ ದುರ್ಯೋಧನ ಅಷ್ಟು ಕೆಟ್ಟವನಿದ್ದರೂ, ಎಷ್ಟು ಕೆಟ್ಟವ ದುರ್ಯೋಧನ ಅಂತೇಳಿದರೆ ವಾರಣಾವತಕ್ಕೆ ಕಳಿಸುವುದಲ್ಲದೆ ಅಲ್ಲಿ ಅರಗಿನ ಅರಮನೆಯನ್ನು ಕಟ್ಟಿಸಿ ಹಾಕಿ ಅದರಲ್ಲಿ ಕೊಂದು ಬಿಡಬೇಕು, ಅಷ್ಟು ಜನರನ್ನು ಕುಂತಿ ಸಮೇತ ಕೊಂದು ಬಿಡಬೇಕಂತ ಅವನು ಪ್ರಯತ್ನ ಮಾಡಿದವನು ದುರ್ಯೋಧನ. ಅಂಥವನ ಹೆಂಡತಿ, ಅಂಥವನ ತಾಯಿ, ಅವರು ಮಾತ್ರ ಆ ಥರದವರು ಅಲ್ಲ ಅಂತ. ಸೊ ಗಾಂಧಾರಿ ಏನು ಮತ್ತು ಭಾನುಮತಿ ಇಬ್ಬರೂ ಒಳ್ಳೆಯವರೇ. ಬಹಳ ಸ್ನೇಹಪೂರ್ಣ ವಾತಾವರಣದಲ್ಲಿ ಸೊಸೆಯನ್ನು ಮನೆಗೆ ಸೇರಿಸಿಕೊಂಡಿದ್ದಾರೆ ಮತ್ತು ಪಾಂಡವರಲ್ಲಿ ವಾಸಿಸತೊಡಗಿದರು. ಆದರೆ ಇದು ವ್ಯವಹಾರ, ನಂತರದ ವ್ಯವಹಾರ ದುರ್ಯೋಧನಂದು ಗಾಂಧಾರಿಗೆ ಭಯ ಹುಟ್ಟಿಸಿತು. ಇದೇ ರೀತಿ ಮುಂದುವರೆದರೆ ಈಗ ಏನಾಗ್ತದೆ, ಭೀಮನಿಗೆ ಗೊತ್ತಾದಾಗ ದುರ್ಯೋಧನನು ಕೊಂದು ಹಾಕಿಬಿಡ್ತಾನೆ. ಸೊ ಆವಾಗ ದುರ್ಯೋಧನನಿಗೆ ವಿವಾಹ ಆಗಿ ಭಾನುಮತಿ ಇದ್ದದ್ದರಿಂದ ಸೊ ಗಾಂಧಾರಿ ಮತ್ತು ಯಾರು ಭಾನುಮತಿ ಸೇರಿ ದ್ರೌಪದಿಯನ್ನು ಆಧರಿಸಿದರು. ಪಾಂಡವರಲ್ಲಿ ವಾಸಿಸತೊಡಗಿದಾಗ ಗಾಂಧಾರಿಯು ದುರ್ಯೋಧನನ ದುರ್ನಡತೆಯಿಂದ ಒಂದು ದಿವಸ ಭೀಮನಿಗೆ ಗೊತ್ತಾಗಿ ಅವನು ಕೆರಳಿ ಅವರನ್ನೆಲ್ಲ ಶಿಕ್ಷಿಸಬಹುದು ಅಂತೇಳಿ ಭೀಮಂದು ಒಂದು ಪೆಟ್ಟು ಸರಿಯಾಗಿ ಬಿದ್ದರೆ ಅಂದರೆ ಅವರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಭಯದಿಂದ ಕುಂತಿಗೆ ಹೀಗೆ ಹೇಳಿದಳು. ಅಂದರೆ ಗಾಂಧಾರಿ ಆಹಾ ಅಂತ ಬಂದಿದೆ, ಹೇಳಿದಳು ಅಂತ. ಯಾರಿಗೆ ಅಂತ ಮುಂದಿನ ಶ್ಲೋಕದಲ್ಲಿ. ಮೈಲಾರಿಲ್ವಾ? ಕುಂತಿ ಪ್ರಯಾಹಿ ಸಹಿತಾ ಸ್ತುಷಯಾಗ್ರಹಂ ಸ್ವಂ ಭೀಮಾದ್ ಬಿಭೇಮಿ ನಿಜ ಪುತ್ರ ಕದುರ್ವಿನೀತ್ಯ ಕೃಷ್ಣ ತ್ರಿಲೋಕವನಿತಾಧಿಕ ರೂಪಸಾರ ಯಸ್ಮಾದಿತಿ ಸ್ಮ ಸಸುತ ಪ್ರಯೋ ಗೃಹಂ ಸಾ. 182ನೇ ಶ್ಲೋಕ. ಗಾಂಧಾರಿ ಹೇಳ್ತಾಳೆ, ಏನೋ ಕುಂತಿಯೇ, ಸೊಸೆಯಿಂದಾಗಿ ಕೂಡಿದವಳಾಗಿ ನಿನ್ನ ಮನೆಯ ಕಡೆಗೆ ಹೊರಟು ಹೋಗು. ಯಾವ ಕಾರಣದಿಂದ ದ್ರೌಪದಿಯು 3 ಲೋಕದಲ್ಲಿರತಕ್ಕಂತಹ ಸ್ತ್ರೀಯರ ಪೈಕಿ ಅಧಿಕವಾದ ರೂಪ ಸೌಂದರ್ಯ ಉಳ್ಳವಳೋ, ಆದುದರಿಂದ ನನ್ನ ಮಗನ ದುರ್ಬುದ್ಧಿಯಿಂದ ಭೀಮನಿಂದ ಹೆದರುತ್ತೇನೆ. ಈ ಕಾರಣದಿಂದ ಮಕ್ಕಳಿಂದ ಕೂಡಿದ ಆ ಕುಂತಿಯು ತನ್ನ ಮನೆಯನ್ನು ಕುರಿತು ಹೊರಟು ಹೋಗುತ್ತಾಳೆ. ಕುಂತಿ ಪ್ರಯಾಹಿ ಸಹಿತ ಸ್ನುಷಯಾ ಗೃಹಂ ಸ್ವಂ ಭೀಮಾದ್ ಬಿಭೇಮಿ ನಿಜ ಪುತ್ರಕ ದುರ್ವಿನೀತ್ಯ ಕೃಷ್ಣ ತ್ರಿಲೋಕವನಿತಾಧಿಕ ರೂಪಸಾರ ಯಸ್ಮಾದಿತಿ ಸ್ಮ ಸಸುತ ಪ್ರಯೌ ಗೃಹಂ ಸಾ. ಕುಂತಿ ಪ್ರಯಾಹಿ. ಕುಂತಿ ಗಾಂಧಾರಿ ಹೇಳ್ತಾಳೆ, ಕುಂತಿ ನೀನು ಹೊರಟು ಹೋಗು. ಪ್ರಯಾಹಿ, ನೀನಿರುವುದು ಬೇಡ ಇಲ್ಲಿ. ಪ್ರಯಾಹಿ, ಯಾಹಿ ಅಂದರೆ ಹೋಗು ಅಂತೇಳಿದರೆ, ಪ್ರಯಾಹಿ ಅಂತೇಳಿದರೆ ಏನು, ಕುಂತಿದೇವಿ ಅಂತೇಳಿದರೆ ತನ್ನ ತಂಗಿ ಅಂತೇಳಿದರೆ ಇದು ಹೇಗೆ ಧೃತರಾಷ್ಟ್ರನು ಹಾಗೆ ಪಾಂಡುರಾಜ. ಸೊ ಪಾಂಡುರಾಜನ ಹೆಂಡತಿ ಕುಂತಿ, ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿ. ಅಂದರೆ ಸುಮ್ಮನೆ ಹೋಗು ಅಂತಲ್ಲ, ಪ್ರಯಾಹಿ ಅಂತೇಳಿದರೆ ಒಂದು ಪ್ರಾರ್ಥನೆ ಮಾಡಿ ಹೇಳ್ತಾಳೆ, ಕುಂತಿ ನೀನು ಇಲ್ಲಿಂದ ಹೋಗೋದು ಒಳ್ಳೆಯದು ಅಂತ. ಕುಂತಿ ಆಶ್ಚರ್ಯ ಆಗ್ತದೆ, ಏನು? ಸ್ನುಷಯಾ ಸಹಿತ, ನಿನ್ನ ಸೊಸೆಯನ್ನು ಕರ್ಕೊಂಡು ನೀನು ಹೋಗಿಬಿಡು ಅಂತ. ಸ್ನುಷಾ ಅಂದರೆ ಸೊಸೆ. ಸ್ನುಷಯಾ ಸಹಿತ, ನಿನ್ನ ಸೊಸೆಯನ್ನು ಸಹಿತ ಕುಂತಿ ನೀನು ಹೋಗು, ಬೇರೆ ಮನೆ ಮಾಡು, ಅಂದರೆ ಇಲ್ಲಿರುವುದು ಬೇಡ ಅಂತ. ಗೃಹಂ ಸ್ವಂ, ನಿಂದೆ ಮನೆ ಇದೆಯಲ್ಲ, ಅಂದರೆ ಪಾಂಡುರಾಜನಿಗಂತ ಸಪರೇಟ್ ಒಂದು ಮನೆ ಇದೆ ಅಲ್ಲಿ. ಗೃಹಂ ಸ್ವಂ, ನಿನ್ನ ಸ್ವಂತ ಮನೆಗೆ ಹೋಗು, ಇಲ್ಲಿ ಅರಮನೆಯಲ್ಲಿ ಬೇಡ ಅಂತ. ಭೀಮಾತ್ ಬಿಭೇಮಿ, ನನಗೆ ಭೀಮಸೇನಿಂದ ಬಹಳ ಭಯ ಆಗ್ತದೆ. ಭೀಮಾತ್ ಬಿಭೇಮಿ, ನಮಾಮಿ ಅಂದರೆ ನಾನು ನಮಸ್ಕಾರ ಮಾಡ್ತೇನೆ ಅಂತ. ಅದೇ ಥರ ಅಹಂ ಭೀಮಾತ್ ಬಿಭೇಮಿ, ಬಿ ಅಂದರೆ ಭೀತಿ, ಬಿಭೇಮಿ ಅಂದರೆ ನನಗೆ ಬಹಳ ಭಯ ಆಗ್ತದೆ, ನನಗೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ, ನನಗೆ ಅದೇ ಯೋಚನೆ. ಏನು ಯೋಚನೆ? ನಿಜ ಪುತ್ರಕ ದುರ್ವಿನೀತ್ಯ, ದುರ್ಯೋಧನ ಇದಾನಲ್ಲ
ಅವನು ಸರಿ ಇಲ್ಲ, ಅವನು ನಡತೆ ಕೆಟ್ಟವ, ಅವನು ಒಳ್ಳೆಯವನಲ್ಲ. ನಿಜ ಪುತ್ರಕ ನನ್ನ ಮಗ ದುರ್ಯೋಧನ ದುರ್ವಿನೀತ್ಯ. ದ್ರೌಪದಿದೇನು ಮಿಸ್ಟೇಕ್ ಅಂತ ಹೇಳೋದಿಲ್ಲ, ದ್ರೌಪದಿದೇನು ಮಿಸ್ಟೇಕ್ ಇಲ್ಲ. ಇಲ್ಲಿ ನಿಜ ಪುತ್ರಗ ದುರ್ವಿನೀತ್ಯ ಅಂತೇಳಿದರೆ ದ್ರೌಪದಿಯ ಭಯದಿಂದ, ಅಂದರೆ ನಿಜ ಪುತ್ರಕ ನನ್ನ ಮಗ ದುರ್ಯೋಧನನ ದುರ್ವಿನೀತ್ಯ ಅಂತೇಳಿದರೆ ಕೆಟ್ಟ ಸ್ವಭಾವ, ಕೆಟ್ಟ ನಡತೆ, ದುರಾಸೆಯ ಕಾರಣದಿಂದ. ಯಾಕೆ ಅಂತೇಳಿದರೆ ಕೃಷ್ಣ ತ್ರಿಲೋಕ ವನಿತ ಅಧಿಕ ರೂಪ ಸಾರ. ನನಗೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದೇನೆ, ಆದರೂ ನನಗೆ ಗೊತ್ತಾಗೋದಿಲ್ವ ದ್ರೌಪದಿ ಎಷ್ಟು ಚೆಂದ ಇದ್ದಾಳೆ ಅಂತ. ಕೃಷ್ಣ ತ್ರಿಲೋಕ ವನಿತ ಅಂದರೆ 3 ಲೋಕದ ಎಲ್ಲ ಹೆಂಗಸರನ್ನು ತಂದು ನಿಲ್ಲಿಸಿದರೂ 3 ಲೋಕದಲ್ಲೇ ದ್ರೌಪದಿಯಷ್ಟು ಚಂದದವರು ಯಾರಿಲ್ಲ. ಕೃಷ್ಣ ತ್ರಿಲೋಕ ವನಿತ ಅಧಿಕ ರೂಪ ಸಾರ, ಅವರೆಲ್ಲರಿಗಿಂತ ಅಧಿಕ ರೂಪ ಲಾವಣ್ಯ ಉಳ್ಳವಳು ದ್ರೌಪದಿ. ಕೃಷ್ಣ ತ್ರಿಲೋಕ ವನಿತ, 3 ಲೋಕದ ಮಹಿಳೆಯರು, ತ್ರಿಲೋಕ ವನಿತ ಅಧಿಕ ರೂಪ ಸಾರ. 3 ಲೋಕದಲ್ಲಿ ದ್ರೌಪದಿಯಷ್ಟು ಚೆಲುವೆ ಯಾರೂ ಇಲ್ಲ. ಅಧಿಕ ರೂಪ ಸಾರ, ಎಲ್ಲ ರೂಪ ಬ್ರಹ್ಮದೇವರು ಸಾರವಾಗಿ ಅಲ್ಲೇ ಇಟ್ಟುಬಿಟ್ಟಿದ್ದಾರೆ. ಯಾಕೆ? ಭಾರತೀ ದೇವಿಯೇ ದ್ರೌಪದಿ ಆದ ಕಾರಣ ದ್ರೌಪದಿಯಲ್ಲಿ ಎಲ್ಲ ರೂಪವನ್ನು ಇಟ್ಟಿದ್ದಾರೆ. ಆಮೇಲೆ ತ್ರಿಲೋಕ ವನಿತ ಅಧಿಕ ರೂಪ ಸಾರ, ಯಾಕಂತೇಳಿದರೆ ಆ ದೇವಲೋಕದಲ್ಲಿ ಅತ್ಯಂತ ಚಂದ ಅಂತೇಳಿದ್ರೆ ಶಚಿದೇವಿ, ಆ ಶಚಿದೇವಿ ದ್ರೌಪದಿಯಲ್ಲಿದ್ದಾಳೆ. ಆಮೇಲಿಂದ ಅತ್ಯಂತ ಶ್ರೇಷ್ಠಳಾಗಿ ಉತ್ತಮ ರೂಪವತಿ ಚೆಲುವೆ ಇರೋಳು ಭಾರತೀ ದೇವಿ ದ್ರೌಪದಿಯಲ್ಲಿದ್ದಾಳೆ. ಸೊ ಹೀಗೆ ಯಸ್ಮಾತಿಥಿ, ಈ ಕಾರಣದಿಂದ ಅವಳು ಅತ್ಯಂತ ಚೆಲುವೆ, ಇವನು ಅತ್ಯಂತ ಕೆಟ್ಟವ. ಇದು ಕಾಂಬಿನೇಷನ್ ಬಹಳ ಒಂದು ಕೆಟ್ಟ ಒಂದು ಮುಂದೆ ಆಗುವಂಥದ್ದನ್ನು ತೋರಿಸ್ತದೆ. ಅದಕ್ಕೆ ಸರಿಯಾಗಿ ಭೀಮಸೇನನಿಗೆ ಏನಾದರೂ ಸಿಟ್ಟು ಬಂದರೆ ಮುಗಿಸಿಯೇ ಬಿಡ್ತಾನೆ. ಆದ್ದರಿಂದ ನನಗೆ ಭೀತಿಯಾಗ್ತದೆ, ನೀನು ದ್ರೌಪದಿಯನ್ನು ಕರ್ಕೊಂಡು ಹೋಗಿಬಿಡು. ಸ್ಮ ಸಸೂತ ಪ್ರಯಯೋ ಗೃಹಂಸ. ಕುಂತಿಗೂ ಅರ್ಥ ಆಯಿತು. ಇಲ್ಲಿ ಗಾಂಧಾರಿ ಇಷ್ಟೊಂದು ಒಂದು ವಿನಯಪೂರ್ವಕವಾಗಿ ಇರೋ ವಿಷಯವನ್ನು ಇದ್ದ ಹಾಗೆ ಹೇಳಿದ್ದಾಳೆ ಅಂತೇಳಿದರೆ ಕುಂತಿದೇವಿಗೆ ಅರ್ಥ ಆಯಿತು. ವಿಷಯ ಸತ್ಯವಾದದ್ದನ್ನೇ ಹೇಳಿದ್ದಾಳೆ ಗಾಂಧಾರಿ. ಇದರಲ್ಲಿ ಏನು ಇದರಲ್ಲಿ ವ್ಯತ್ಯಾಸ ಆಗಲಿ, ಏನಾದರೂ ತಪ್ಪಾಗಲಿ ಇಲ್ಲವೇ ಇಲ್ಲ ಅಂತ ಕುಂತಿದೇವಿಗೆ ಮನದಟ್ಟಾಗಿ ಸಸೂತ ಪ್ರಯಯೌ ಗೃಹಂಸ. ಸಸೂತ ಅಂತೇಳಿದರೆ ತನ್ನ ಮಕ್ಕಳ ಜತೆಗೆ ಸುತಾಹ ಅಂತೇಳಿದರೆ ಸುತ ಅಂದರೆ ಮಗ, ಸುತಾಹ ಅಂದರೆ ಮಕ್ಕಳು, ಮಗಂದಿರು. ಸೊ ಸಸುತ ಅಂದರೆ ಮಗಂದಿರ ಜತೆಗೆ ಅಂದರೆ ಸೊಸೆ ಜತೆಗೆ ಅಂತ. ಪ್ರಯಯೌ ಗೃಹಂಸ, ತನ್ನ ಮನೆಗೆ ಹೋದಳು. ಸ್ವಂ ಗೃಹಂ ಅಂದರೆ ಅಲ್ಲಿ ಮೇಲಿಂದ ಕೊಟ್ಟಿದ್ದಾರೆ ಫಸ್ಟ್ ಲೈನಲ್ಲಿ, ಸ್ವಂ ಗೃಹಂ ಅಂತ, ನಿನ್ನ ಮನೆಗೆ ಹೋಗು ಅಂತ ಗಾಂಧಾರಿ ಹೇಳಿದ್ಲು. ಸೊ ಅವಳು ಮನೆಗೆ ಹೊರಟು ಹೋದ್ಲು ಅಂತ ಹೇಳಿದ್ರೆ ತನ್ನ ಮನೆಗೆ ಹೋದಳು. ಸಸುತ ಪ್ರಯಯೌ ಹೋದಳು, ಗೃಹಂಸ ಅಂದರೆ ಕುಂತಿದೇವಿ ಮಕ್ಕಳನ್ನು ಸೊಸೆಯನ್ನು ಕರ್ಕೊಂಡು ತನ್ನದೇ ಆದ ಮನೆ ಇದೆ ಅಲ್ಲೇ, ಸೊ ಅದಕ್ಕೆ ಹೊರಟು ಹೋಗಿದ್ದಾಳೆ. ಬಿಡಾರ ಬೇರೆ ಮಾಡಿದ್ದಾರೆ ಅಂತ ಅರ್ಥ. 182ನೇ ಶ್ಲೋಕಕ್ಕೆ ಕುಂತಿಗೆ ಗಾಂಧಾರಿ ಹೇಳ್ತಾ ಇದ್ದಾಳೆ, ಕುಂತಿ ನಿನ್ನ ಸೊಸೆಯೊಂದಿಗೆ ನೀನು ನಿನ್ನ ಮನೆಗೆ ತೆರಳು. ಕುಂತಿ ಪ್ರಯಾಹಿ ಹೋಗು, ಸಹಿತಾ ಸ್ನುಷಯ ನಿನ್ನ ಸೊಸೆಯೊಂದಿಗೆ, ಸ್ವಂ ಗೃಹಂ ನಿನ್ನ ಮನೆಗೆ, ಭೀಮಾತ್ ಬಿಬೇಮಿ ನನ್ನ ಮಗ ಯಾರು ದುರ್ಯೋಧನ ಇದ್ದಾನಲ್ಲ ಅವನ ದುರ್ನಡತೆಯಿಂದಾಗಿ ನನಗೆ ಹೆದರಿಕೆ. ಯಾರದು? ದುರ್ಯೋಧನನಿಗೆ ಏನಾದರೂ ಆಪತ್ತು ಬರ್ತದೆ. ಯಾರಿಂದ? ಭೀಮನಿಂದ. ಅಂದರೆ ದುರ್ಯೋಧನ ನಡತೆ ಕೆಟ್ಟದ್ದು ಅಂತ ಅಷ್ಟು ಅವಳಿಗೆ ಹೆದರಿಕೆ ಅಲ್ಲ, ಆ ಕೆಟ್ಟ ನಡತೆಯ ಕಾರಣ ಪರಿಣಾಮ ಏನಾಗ್ತದೆ ಅಂದರೆ ಭೀಮನಿಗೆ ಗೊತ್ತಾಗ್ತದೆ, ಅವನು ದುರ್ಯೋಧನನ್ನು ಮುಗಿಸಿಬಿಡ್ತಾನೆ ಅಂತ. ಸೊ ಭೀಮಾತ್ ಬಿಬೇಮಿ, ಯಾಕೆ? ನಿಜಪುತ್ರಕ ದುರ್ವಿನೀತ್ಯ, ನನ್ನ ಮಗ ನಿಜಪುತ್ರಕ ಅವನ ದುರ್ವಿನೀತ್ಯ ದುರ್ನಡತೆಯಿಂದಾಗಿ ಭೀಮಾದ್ ಬಿಬೇಮಿ ನಾನು ಭೀಮನಿಗೆ ಅಂಜುವೆ. ಏಕೆಂದರೆ ಯಾಕೆ ಹೀಗೆ ಅಂದರೆ ಕೃಷ್ಣ ತ್ರಿಲೋಕ ವನಿತ,
ಮೂರು ಲೋಕದ ಸ್ತ್ರೀಯರಲ್ಲೂ ಅಧಿಕ ರೂಪ ಸಾರ, ಅತ್ಯಂತ ರೂಪ ಸೌಂದರ್ಯಗಳಿಂದ ಎಲ್ಲರನ್ನೂ ಮೀರಿಸಿರುವವಳು ದ್ರೌಪದಿ. ಮೂರು ಲೋಕದಲ್ಲಿ ಕೂಡ ಅಷ್ಟು ಚೆಲುವೆ ಯಾರಿಲ್ಲ. ಹಾಗಿರುವಾಗ ದುರ್ಯೋಧನ ಏನಾದರೆ ಕಾಲು ಜಾರುವಂಥದ್ದು ಸಹಜ. ಈಗ ಮೊದಲೇ ಅವನ ನಡತೆ ಸರಿಯಿಲ್ಲ, ಅವನು ಕಾಲಿ ಜಾರಿದರೆ ಅದು ಭೀಮನ ಕಣ್ಣಿಗೆ ಬಿದ್ದರೆ ದುರ್ಯೋಧನ ಸತ್ತೋಗಿಬಿಡ್ತಾನೆ, ಕೊಂದು ಬಿಡ್ತಾನೆ. ಅದಕ್ಕೋಸ್ಕರ ಈ ಅನಾಹುತ ಆಗೋದು ಬೇಡ ಅಂತ ಹೇಳಿದಾಗ ಕುಂತಿ ಅದರಂತೆ ಯಸ್ಮಾತ್ ಸರಿ ಅಂತ ಹೇಳಿಬಿಟ್ಟು ಮಕ್ಕಳೊಂದಿಗೆ ತನ್ನ ಮನೆಗೆ ಹೋದಳು. ಇಲ್ಲಿ ಕುಂತಿಯ ಮನೆ ಸ್ವಗೃಹಂ ಅಂದರೆ ಪಾಂಡುರಾಜ ವಾಸವಾಗಿದ್ದ ಮನೆ ಎಂದರ್ಥ. ಪಾಂಡವರು ದೂರ ಇದ್ದಲ್ಲಿ ದುರ್ಯೋಧನ ದ್ರೌಪದಿಯ ಬಗ್ಗೆ ಕೆಟ್ಟದಾಗಿ ನಡೆದುಕೊಳ್ಳುವ ಸಂಭವ ಕಡಿಮೆ. ಅಂದರೆ ಕಣ್ಣಿನ ಹತ್ತಿರ ಇದ್ದಾಗ ಇಂಥದ್ದೆಲ್ಲ ಬಹಳ ಜಾಸ್ತಿ ಆಗ್ತದೆ, ಸ್ವಲ್ಪ ದೂರದಲ್ಲಿದ್ದರೆ ಇದು ಅಷ್ಟು ನಡಿಲಿಕ್ಕಿಲ್ಲ ಅಂತ ಹೇಳಿಬಿಟ್ಟು, ಅದರಿಂದಾಗಿ ದುರ್ಯೋಧನ ಒಂದಲ್ಲ ಒಂದು ದಿವಸ ಸಾಯ್ತಾನಂತ ಗೊತ್ತಿದೆ, ಆದರೂ ಈಗ ಇಷ್ಟು ಬೇಗ ಸಾಯುವುದು ಬೇಡ ಅಂತ. ಸೊ ಆದ್ದರಿಂದಾಗಿ ದುರ್ಯೋಧನನ ಸಾವನ್ನು ಸ್ವಲ್ಪವಾದರೂ ಮುಂದೂಡಬಹುದು ಎಂಬ ಕಳಕಳಿ ಗಾಂಧಾರಿಯದಾಗಿತ್ತು. ಅದೇ ಕಳಕಳಿ ಕುಂತಿಗೂ ಸರಿ ಅಂತ ಕಾಣಿಸಿದ ಕಾರಣ ಅವಳು ಬೇರೆ ಮನೆ ಮಾಡಿದ್ಲು, ಅಂದರೆ ತನ್ನ ಮನೆಗೆ ಹೊರಟು ಹೋದಳು ಮಗಂದಿರ ಸಹಿತ. ಸೊ ಗಾಂಧಾರಿ ದ್ರೌಪದಿ ತ್ರಿಲೋಕ ಸುಂದರಿ ಎಂಬುದನ್ನು ತಾನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದರೂ ಆ ದ್ರೌಪದಿಯ ಕಾಲ್ಗೆಜ್ಜೆಗಳ ಧ್ವನಿಯಿಂದಲೇ ಅರಿತುಕೊಂಡ ಉಲ್ಲೇಖ ಮಹಾಭಾರತದಲ್ಲಿ ಇದೆ ಅಂತ ಹೇಳ್ತಾರೆ. ಅಂದರೆ ಅವಳ ಗೆಜ್ಜೆಯ ಸದ್ದಿಗೆ ಗೊತ್ತಾಗಿ ಬಿಡ್ತದೆ ಅನ್ನುವಂಥದ್ದು. ಅದು ಹೇಗೆ ಅಂತ ನನಗೆ ಅರ್ಥ ಆಗೋದಿಲ್ಲ. ಅಂತೂ ಇದು ಯಾರಿಗೆ ಈಗ ಅವಳಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದಾಳೆ ಅಂತೇಳಿದರೆ ದೇವರು ಅವಳಿಗೆ ಏನಾದರೂ ಒಂದು ವಿಶೇಷ ಒಂದು ಏನು ಸಾಮರ್ಥ್ಯ ಕೊಟ್ಟಿರ್ಬೋದು. ಆ ಸಾಮರ್ಥ್ಯದ ಅನುಸಾರವಾಗಿ ಆ ದ್ರೌಪದಿ ಆ ಕಾಲ್ಗೆಜ್ಜೆಯ ಧ್ವನಿಯಲ್ಲೇ ಗೊತ್ತಾಗುತ್ತೆ ಇದು ಇಷ್ಟೊಂದು ಮನಮೋಹಕ ಧ್ವನಿ ಕಾಲ್ಗೆಜ್ಜೆಯಿಂದ ಬರ್ತಾ ಇದೆ ಅಂತೇಳಿದರೆ ಅವಳು ಎಷ್ಟು ಚೆಲುವೆ ಇರಬಹುದು ಅಂತ. ಈ ರೀತಿಯಲ್ಲಿ ಇಲ್ಲಿಯ ಅಧಿಕ ರೂಪ ಸಾರ ಎಂಬ ಪದ ಅರ್ಥರೂಪವಾಗಿದೆ. ಅಂದರೆ ಎಲ್ಲ ಮೂರು ಲೋಕದ ಎಲ್ಲ ಸ್ತ್ರೀಯರಿಗಿಂತಲೂ ಅಧಿಕವಾದ ಚೆಲುವೆ, ಅದಕ್ಕೆ ಸಾರ ಅಂತ ಕೊಟ್ಟಿದ್ದಾರೆ. ಎಲ್ಲ ಚೆಲುವು ಎನ್ನುವಂಥ ಸಾರ ಒಂದೇ ಕಡೆ ದ್ರೌಪದಿಯಲ್ಲಿ ಪರ್ಸಾನಿಫೈಡ್ ಆಗಿದೆ ಅಂತ ಅರ್ಥ. ಅಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.